ಇವತ್ತು ಅವಳು ನಿಜವಾದ ಶಿವಾನಿನೋ ಹೌದು ಅಲ್ವ ಅಂತ ಗೊತ್ತಾಗತ್ತೆ. ನಮಸ್ಕಾರ. ನನ್ನ ರೂಮ್ಗೆ ಹೋಗ್ಬಿಟ್ಟು ಕಬೋರ್ಡಲ್ಲಿ ಡೈಲಿ ಮೇಂಟೆನೆನ್ಸ್ ಒಂದು ಬುಕ್ ಇಟ್ಟಿದ್ದೀನಿ, ತಗೊಂಡ್ ಬಾ. ಅಲ್ಲ, ನೀವೆಲ್ಲ ಏನ್ ಅಂದ್ಕೊಂಡಿದ್ದೀರಾ? ಶೈಲು ಅಂದ್ರೆ ಮಲಗಿದ್ದಾಳೆ, ಅದು ಗೋರ್ಕೆ ಹೊಡ್ಕೊಂಡು. ಇನ್ನು ಅರ್ಧ ಗಂಟೆ ಎದ್ದೇಳಲ್ಲ ಇವಳು. ಜಲಕ ದಿಕ್ಕಲಾಜ एक बार आजा 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 एक बार आजा 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 ओ जब जब मीनाक्षी कम 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 कमलाक्षी पट 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 बारे अंकल कड़ी बारे. ಯಾವ ಬುಟ್ಟೆ ಹಾಕೊಳ್ಳಿ? ಏನಾಯ್ತು? ಹಲೋ ಶೈಲು ಅವರೇ, ಹಾಯ್, ಗುಡ್ ಮಾರ್ನಿಂಗ್. ಸೈಡಿಂದ ಕಾಣಿಸ್ತಾ ಇದೆಯಾ? ಶೈಲು ಅವರೇ, ಹಾಯ್. ಶೈಲು ಅವರೇ, ಇವಾಗ ತಿರುಗಬಹುದು. ಹೆಣ್ಮಕ್ಳಿರೋ ಕಡೆ ಹೇಗ್ ಓಡಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ವಾ ನಿಮ್ಗೆ? ಮ್ಯಾನರ್ಸ್ ಏನೋ ಇದೆ, ಆದ್ರೆ ಇಲ್ಲಿ ಹೆಣ್ಮಕ್ಳು ಯಾರು ಗೊತ್ತಾಗ್ತಾ ಇಲ್ವೇ? ಇವನ್ನ ಡಿಚ್ಚಿ ಹೊಡೆದ ಅಂದ್ರೆ ಗುಡ್ದ ಆಚೆ ಬಂದ್ಬಿಡ್ಬೇಕು. ಎಲ್ಲಿ ಹೇಗಿರ್ಬೇಕು ಅನ್ನೋದು ಗೊತ್ತಿಲ್ವಾ ನಿನ್ಗೆ? ಅಲೋ, ಇದು ನನ್ನ ಜಾಗ, ಇದು ನನ್ನ ಲ್ಯಾಂಪು, ಇದು ನನ್ನ ಕಬೋರ್ಡು, ಇದು ನನ್ನ ರೂಫು, ಇದು ನನ್ನ ಬೆಡ್ಶೀಟ್ ಅಂತ ಹೇಳಕ್ ಬಂದೆ. ಅಲ್ಲ, ನೆನ್ನೆ ನೀವೇ ಹೇಳಿದ್ರಿ ನಾಳೆ ಬೆಳಿಗ್ಗೆ ನಾನು 6 ಗಂಟೆಗೆ ಹೇಳ್ತೀನಿ ಎಬ್ಬಿಸ್ಬಿಡು ಅಂತ. ಇವಾಗ ಒಳ್ಳೆ ಹೆಣಾನೇ ನಾಚಿಕೆ ಪಟ್ಕೊಳ್ತಾರ, ಆರಾಮಾಗಿ ಬಿದ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ರಲ್ಲ, ಅದಕ್ಕೆ ನಾನು ಒಂದ್ ಸ್ವಲ್ಪ ಫ್ರೀ ಆದೆ. ಫ್ರೀ ಅಂತ ಫ್ರೀ? ನಾನು ಲೇಟ್ ಆಗಿ ಎದ್ದೇಳ್ತೀನೋ ಬೇಗ ಎದ್ದೇಳ್ತೀನೋ ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕಯ್ಯ? ನೆಕ್ಸ್ಟ್ ಟೈಮ್ ನಾನು ಇರೋ ಕಡೆ ಹಿಂಗೆಲ್ಲ ಓಡಾಡಿದ್ರೆ ಅಷ್ಟೇ. ಆಮೇಲೆ ಏನೋ ನೋಡಕ್ಕೆ ಬೆಳ್ಬೆಳಗ್ಗೆ ಕೆಂಪಗಿದ್ಯಾ ಅಂತ ನನ್ನ ಹತ್ರನೇ ಗಾಂಚಲಿ ತೋರಿಸ್ತೀಯ ನೀನು? ಈ ಶೈಲುನು ಬೆಳ್ಳಗಿದಾಳಮ್ಮ, ಮೇಕಪ್ ಹಾಕಿದ್ರಂತೂ ಎಕ್ಸ್ಟ್ರಾ ಆರ್ಡಿನರಿ. ಅಂದಾಗೆ ಯಾವ ಸೋಪ್ ಹಾಕೋದು ಅಂದ? ಬಾಡಿ ಶವರ್ ಅಲೋವೆರಾ ಜೆಲ್. ಏನ ಜೊಲ್ಲ? ನಾನ್ ಕೇಳಿದ ಸೋಪ್ ಕಣಯ್ಯ. ಒಳಗಿದೆ, ಹೋಗಿ ಸಿಗತ್ತೆ. ಮೊದ್ಲೋಗಿ ಬಟ್ಟೆ ಹಾಕು. ಮನೆ ತುಂಬಾ ಕ್ಯಾಮ್ರಾ ಇದೆ ಕಣಯ್ಯ, ಆಡಿಯನ್ಸ್ ನೋಡಿ ಬೇಜಾರ್ ಮಾಡ್ಕೋತಾರೆ. ಓ, ಈ ತರ ಚಡ್ಡಿ ಹಾಕೊಂಡು ಚಲ್ ತರ ಆಡಿದ್ರೆ ಆಡಿಯನ್ಸ್ ಇಂಪ್ರೆಸ್ ಆಗಿ ವೋಟ್ ಹಾಕ್ತಾರೆ ಅನ್ಕೊಂಡಿದ್ಯಾ? ನೋವೇ, ಚಾನ್ಸೇ ಇಲ್ಲ ಮರಿ. ನಿನಗ್ ಒಂದು ಓಟು ಬೀಳಲ್ಲಮ್ಮ, ಎಲ್ಲ ಓಟು ನನಗೆ ಬೀಳುತ್ತೆ. ನಾನೇ ಗೆಲ್ಲದು, ಗೊತ್ತಾಯ್ತಾ? ಏನೇ ಇವ್ರ ಕತೆ? ನಮ್ಮನ್ನ ಇಲ್ಲೇ ಬಿಟ್ಬಿಟ್ಟು ಇವ್ರ ಮೇಲ್ಗಡೆ ಏನೇನೋ ಆಕ್ಟ್ ಮಾಡ್ತಾವ್ರೆ. ಅಯ್ಯೋ, ಅದಕ್ಕೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ನಮ್ಮನ್ನು ಕರೆದಾಗ ನಾವು ಹೋಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರೆ ಆಯ್ತಲ್ವಾ? ಇಲ್ಲಿರೋವರೆಗೂ ಚೆನ್ನಾಗಿ ತಿಂದು ಕುಡಿದು ಮಜಾ ಮಾಡಿದ್ರೆ ಸಾಕು. ಡೋಂಟ್ ವರಿ. ಬಂದ್ರು ರೀನಾ, ಹೋಗಿ ಅವಳನ್ನ ಕರ್ಕೊಂಡು ಬಾ. ಯಾರನ್ನ? ಇಷ್ಟೊತ್ತು ಯಾರ ಬಗ್ಗೆ ಮಾತಾಡಿದ್ವೋ ಅವಳನ್ನ. ಸರಿ. ಇವತ್ತು ಅವಳು ನಿಜವಾದ ಶಿವಾನಿನೋ ಹೌದು ಅಲ್ವ ಅಂತ ಗೊತ್ತಾಗುತ್ತೆ. ಅಣ್ಣ, ಅತ್ಗೇನ ಚಿಕ್ಕಪ್ಪ ಕರೀತಾ ಇದ್ದಾರೆ, ಬರ್ಬೇಕಂತೆ. ಓಕೆ, ನಾನು ಅವಳನ್ನ ಕರ್ಕೊಂಡ್ ಬರ್ತೀನಿ, ಹೋಗು. ಸರಿ.
ಎಷ್ಟೇ ಮಂತ್ರ ಗೊತ್ತಿದ್ರು, ಎಷ್ಟೇ ಸಿದ್ಧಿನ ಪಡ್ಕೊಂಡಿದ್ರು, ನಮ್ಮ ನೋಟದಲ್ಲಿ ಅವಳು ಶಿವಾನಿ ಅಂತ ಗೊತ್ತಾಗ್ತಾ ಇಲ್ವಲ್ಲ. ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ದಾಕ್ಷಾಯಿಣಿ. ಯಾವುದೋ ಒಂದು ಶಕ್ತಿ ನಮ್ಮ ಮತ್ತೆ ಅವಳ ಮಧ್ಯೆ ಅಡ್ವಾಗಿ ನಿಂತಿದ್ಯಾ, ಅಥವಾ ಹೀಗಾಗೋದಕ್ಕೆ ಬೇರೆನೇ ಕಾರಣ ಇದೆಯಾ? ಬಂದ್ಲಾ? ಇಲ್ಲ, ಅಣ್ಣ ಕರ್ಕೊಂಡು ಬರ್ತೀನಿ ಅಂತ. ಕರ್ಕೊಂಡು ಬರೋದಕ್ಕೆ ಬೇರೆ ಒಬ್ಬರ? ನಂದೀಶ, ಏ ಜೀರೋ, ನಾನು ಎಷ್ಟು ಚೆನ್ನಾಗಿದ್ದೇನಲ್ಲ. ಕಾಳಿದಾಸ ಏನಾದ್ರೂ ನನ್ನನ್ನ ನೋಡಿದ್ದಿದ್ರೆ ಎಂತ ಮಹಾಕಾವ್ಯಗಳನ್ನ ಬರ್ದಿರೋನು ಏನು. ಹಾಗಿದೆ ಹಾಗಿದೆ ನನ್ನ ಸೌಂದರ್ಯ ಅಲ್ವಾ? ನಿನಗೆ ಇದೊಂದು ಸ್ವಲ್ಪ ಅತಿ ಆಯ್ತು ಅಂತ ಅನಿಸ್ತಾ ಅಲ್ವಾ? ಕಾಳಿದಾಸ ಏನಾದ್ರು ಇದ್ದಿದ್ರೆ ನೀನು ರೆಡಿಯಾಗಿ ಬರೋಷ್ಟಲ್ಲ ಅವ್ನು ಮುದುಕಾಗ್ಬಿಡ್ತಾ ಇದ್ದ. ತ್ರಿಶೂಲ್, ಅಪ್ಪ ಶಿವಾನಿ, ಚಿಕ್ಕಜ್ಮರ ಕರೀತಾ ಇದಾರೆ, ಬಮ್ಮ. ಅಪ್ಪ ನೀನು ಹೋಗಿರಪ್ಪ, ನಾನು ಕರ್ಕೊಂಡ್ಬರ್ತೀನಿ ಶಿವಾನಿನ. ಏ ಜೀರೋ, ಏನಾಗ್ಲಿಂದ ಕರ್ಕೊಂಡ್ ಬರ್ತೀನಿ ಅಂತ ಇಲ್ಲೇ ಕೂತಿದ್ಯಾ? ಬೇಗ ಕರ್ಕೊಂಡು ಹೋಗು ಶಿವಾನಿನ. ಏನೋ ಅರ್ಜೆಂಟ್ ಟಾಸ್ಕ್ ಇರ್ಬೇಕು. ಕ್ಯಾರೆಕ್ಟರ್ ಬಾರಮ್ಮ ಸ್ವಲ್ಪ. ಶಿವಾನಿ ನೀನೇ. ಅಯ್ಯೋ ಕರೆಕ್ಟ್, ಮರ್ತೇ ಹೋಗಿದ್ದೆ ನೋಡು. ಅಲ್ಲ ಪಾಪ, ಏನೋ ಪ್ರಾಬ್ಲಮ್ ಆಗಿರ್ಬೇಕು ಅನ್ಸುತ್ತೆ. ನಿನ್ ತಂಗಿ ಕ್ಯಾರೆಕ್ಟರ್ ಬಂದ್ ಕರೆದ್ರು, ಆಮೇಲೆ ಡ್ರೈವರ್ ಕ್ಯಾರೆಕ್ಟರ್ ಬಂದ್ಬಿಟ್ರು. ಬಾ ಬಾ ಬಾ, ಬೇಗ ಹೋಗೋಣ. ಬಾ ಜೀರೋ. ಪಂಕೋ, ಒಂದು 25 ವರ್ಷದ ಹಿಂದೆನೇ ಈ ಥರ ರಿಯಾಲಿಟಿ ಶೋನಲ್ಲಿ ಚಾನ್ಸ್ ಸಿಕ್ಕಿದ್ದಿದ್ರೆ ನಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗ್ತಾ ಇತ್ತು ಅಲ್ವಾ? ಕರೆಕ್ಟ್. ಆಗೇನಾದ್ರೂ ಆಗಿದ್ದಿದ್ರೆ ಈ ನನ್ನ ಫಿಗರ್ಗೆ, ಈ ನನ್ನ ವಯ್ಯಾರಕ್ಕೆ ಯಾರಾದರೂ ಒಬ್ಬ ಶ್ರೀಮಂತ ಬಕ್ರ ಆಗಿ ನನಗೆ ಮರಳಾಗಿ ಅವನ ಜೊತೆ ಮದುವೆ ಆಗಿ ಹಾಗೆ ಸೆಟ್ಲ್ ಆಗ್ಬಿಡ್ತಿದ್ದೆ. ನಿನ್ನ ಬಾಯಿ ಮುಣ್ಣಾಕ ನಾನೇನು ಕಡಿಮೆ ಅಂತನಾ? ಅಯ್ಯೋ, ಅದು ಹಾಗಲ್ಲ, ನಿಮ್ಗಿಂತ ನಾನು ಸ್ವಲ್ಪ ಜಾಸ್ತಿ ಅಂತ. ಎರಡು ಸೇಮ್ ಅನ್ಸುತ್ತಲ್ವಾ? ಪಂಕು, ನಮಸ್ಕಾರ. ಯಾಕೆ ಈಗ ನಮಸ್ಕಾರ ಮಾಡ್ತಾ ಇದೀಯ? ಓ ಅದಾ, ಶಿವಾನಿ ಹಿಮಾಲಯದಲ್ಲಿದ್ದಾಗ ಅಂತ ಕರಾಟೆ ಕಲಿತಾ ಇದ್ಲು. ಜೊತೆಲಿ ಕುಂಫುನ್ನು ಕಲ್ತಿದ್ದಾಳೆ. ಅಲ್ಲಿ ನಮ್ ಗುರುಜಿ ಈ ತರ ಬಗ್ಗಿ ನಮಸ್ಕಾರ ಮಾಡೋದು ಹೇಳ್ಕೊಟ್ರು. ಎಲ್ಲ ಇನ್ನೊಂದ್ಸಲ ತೋರ್ಸಮ್ಮ. ನಮಸ್ಕಾರ. ಓ, ಅದೆಲ್ಲ ಇರ್ಲಿ, ಶಿವಾನಿ, ಅಜ್ಜಿ ರೂಮಲ್ಲಿ ಭಗವದ್ಗೀತೆ ಬುಕ್ ಇದೆ, ತಂದು ಕೊಡ್ತೀಯಾ? ಥ್ಯಾಂಕ್ಸ್ ಕಣಮ್ಮ. ಇಟ್ಸ್ ಓಕೆ ಅಮ್ಮ, ನೋ ಪ್ರಾಬ್ಲಮ್. ನಿನ್ನ ಬಗ್ಗೆ ಇವರೆಲ್ಲ ಹೇಳುವಾಗ ನೀನು ಇಂಗ್ಲಿಷ್ ವರ್ಡ್ನ ಯೂಸ್ ಮಾಡೋದಿಲ್ಲ ಅಂತ ಹೇಳಿದ್ರು. ಓ, ಶುರು ಆಯ್ತು. ಹಾಗಾದ್ರೆ ಕ್ಯಾಮ್ರಾ ಆನ್ ಆಗಿದೆ ಅನ್ಸುತ್ತೆ. ಅದೇನಂದ್ರೆ ನಾನು ಹಿಮಾಲಯದಲ್ಲಿ ಇದ್ನಲ್ಲ, ಆಗ ಜಾಸ್ತಿ ಪ್ರವಾಸಿಗರು ಜಾಸ್ತಿ ಬರ್ತಾ ಇದ್ರು. ಅವ್ರ ಜೊತೆ ಮಾತಾಡಿ ಮಾತಾಡಿ ಇಂಗ್ಲಿಷ್ ಅಭ್ಯಾಸ ಆಗ್ಬಿಟ್ಟಿದೆ ಅಷ್ಟೇ. ಅದಕ್ಕೆ ನನ್ನ ರೂಮಿಗೆ ಹೋಗಿ ನನ್ನ ರಿಂಗ್ ತಗೊಂಡು ಬರ್ತೀರಾ ಪ್ಲೀಸ್? ನನ್ನ ಕಾಲು ನೋವಿದೆ. ಹಾಂ, ತಂದು ಕೊಡ್ತೀನಿ.
ನನ್ನ ರೂಮ್ ಆ ಕಡೆ. ರೂಮ್ ಇರೋದು ಗೊತ್ತಲ್ಲ, ಅಲ್ಲಿ ತಾನೆ. ತರ್ತೀನಿ. ತಗೋ. ನೋಡಮ್ಮ, ನನ್ನ ರೂಮ್ಗೆ ಹೋಗ್ಬಿಟ್ಟು ಕಬೋರ್ಡಲ್ಲಿ ಡೈಲಿ ಮೇಂಟೆನೆನ್ಸ್ದು ಒಂದು ಬುಕ್ ಇಟ್ಟಿದ್ದೀನಿ, ತಗೊಂಡ್ ಬಾ. ಯಾಕೆ ನೀವೆಲ್ಲರೂ ಹೀಗಾಡ್ತಾ ಇದ್ದೀರಾ? ನನಗೆ ಯಾರ್ಯಾರ ರೂಮು ಯಾವುದು ಅಂತ ಚೆನ್ನಾಗಿ ಗೊತ್ತಿದೆ. ಅಲ್ಲ, ಸ್ವಲ್ಪ ಹುಷಾರಿಲ್ಲದೆ ಪ್ರಾಬ್ಲಮ್ ಆಗಿತ್ತು ಅಷ್ಟೆ. ಹಾಗಂತ ನನಗೆಲ್ಲ ಮರ್ತು ಹೋಗ್ತೀನಾ? ಬೇಕಾದ್ರೆ ಹೇಳ, ಅಜ್ಜಿ ರೂಮ್ ಅಲ್ಲಿ, ಗೋವಿಂದ್ ಮಾವನ್ ರೂಮ್ ಆ ಕಡೆ, ರೀನಾ ರೂಮ್ ಅದು, ಇನ್ನು ನಿಮ್ಮ ರೂಮ್ ಅಂತೂ ಆ ಕಡೆ. ನಂದೀಶ್ ಅಂಕಲ್ ಔಟ್ ಹೌಸಲ್ಲಿರೋದು. ನನಗೆ ಚೆನ್ನಾಗಿ ನೆನಪಿದೆ ಎಲ್ಲ. ನಿಮಗೆಲ್ಲ ಇನ್ನೂ ನನ್ನ ಮೇಲೆ ಅನುಮಾನನಾ? ಅಲ್ಲ, ನೀವೆಲ್ಲ ಏನ್ ಅಂದ್ಕೊಂಡಿದ್ದೀರಾ? ಶೈಲು ಅಂದ್ರೆ ಅದು ಏನ್ ಹೇಳಕ್ ಬಂದೆ ಅಂದ್ರೆ, ಶ್ರೀಶೈಲದಲ್ಲಿರೋ ಮಲ್ಲಿಕಾರ್ಜುನ ಸ್ವಾಮಿ ಆಶೀರ್ವಾದದಿಂದ ನನಗೆ ಎಲ್ಲ ನೆನಪಿದೆ ಅಂತ ಹೇಳಕ್ ಬಂದೆ ಅಷ್ಟೇ. ಹಾಯ್ ಗೈಸ್, ನಾನು ನಿಮ್ ಪ್ರೀತಿ ಶೈಲು. ನಿಮ್ಗೆ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಗಿತ್ತಲ್ಲಿ ದಯವಿಟ್ಟು ನನಗೆ ವೋಟ್ ಮಾಡಿ. ಅಲ್ಲೇನ್ ಮಾಡ್ತಿದ್ದಾಳ ಅವಳು? ಪ್ರಾರ್ಥನೆ ಕಾಠ್ಮಂಡು ಪಶುಪತಿನಾಥನ ಪ್ರಾರ್ಥನೆ. ಇದನ್ನು ಹಿಮಾಲಯದಲ್ಲೇ ಹೇಳ್ಕೊಟ್ರ? ಹೌದು ಹೌದು. ಶಿವಾನಿ, ನಾನು ಬಂದಾಗಿನಿಂದ ಎಲ್ಲರೂ ನಿನ್ನ ಗುಣಗಾನ ಮಾಡ್ತಾ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ಹೇಳಿದ್ದಾರೆ. ಇವತ್ತು ನೀನೇ ನಿನ್ನ ಕೈಯಾರೆ ಅಡುಗೆ ಮಾಡಿದರೆ ಆ ಟೇಸ್ಟ್ನ ನಾನು ಎಂಜಾಯ್ ಮಾಡಬಹುದು ಅಲ್ವಾ? ಅಯ್ಯಯ್ಯೋ, ನನಗೆ ತಿನ್ನೋದಷ್ಟೇ ಗೊತ್ತು, ಅಡುಗೆ ಮಾಡೋಕ್ಕೆ ಬರಲ್ವಲ್ಲ. ಹಂಗಾದ್ರೆ ನನ್ನ ಸ್ಕೋರ್ ಕಮ್ಮಿ ಆಗ್ಬಿಡುತ್ತಾ? ಅಯ್ಯೋ, ಏನಿದು? ಶೈಲು ಅಡುಗೆ ಮನೇಲಿ ಇಲ್ವೇ ಅಲ್ಲ? ಎಲ್ಲ ಬಿಟ್ಲು. ತರಕಾರಿಗಳೆಲ್ಲ ಹೀಗೆ ಇದೆ, ಇನ್ನು ಯಾವುದೂ ಹೆಚ್ಚೇ ಇಲ್ಲ. ಅಯ್ಯೋ ದೇವ್ರೇ, ಎಲ್ಲೋ ಬಿಟ್ಲಪ್ಪ ಅವಳು. ರೂಮಲ್ಲಿ ಏನಾದರೂ ಇರ್ಬೋದಾ? ಇದೇನಿದು? ಶೈಲು ವಾಯ್ಸ್ ಮಾತ್ರ ಕೇಳಿಸ್ತದೆ, ಬಾಡಿ ಕಾಣಿಸ್ತಾನಿಲ್ಲ. ಅಯ್ಯೋ, ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ಲಾ? ಎಲ್ಬೋ ಚಿಟ್ಕೊಂಡಿದ್ದಾಳೆ. ಶೈಲು, ಎಲ್ಲಿದೆಯಮ್ಮ? ಶೈಲು, ಆಚೆ ಬರಮ್ಮ, ಎದುರಿಸ್ಬೇಡ. ಆಮೇಲೆ ನಿನಗೇನಾದರೂ ನನ್ನ ತಲೆ ಮೇಲೆ ಬರುತ್ತೆ. ಕಾಣಿಸ್ತಲ್ವಲ್ಲ ಶೈಲು? ತಲೆಯಲ್ಲಿರ್ತಾಳೆ. ಶೈಲು, ಯಾಕಮ್ಮ ಇಲ್ಲಿ ಕೂತಿದ್ಯಾ? ಬಾಯಿ ಕಡೆ ಯಾಕಮ್ಮ ಇಲ್ಲಿ ಕೂತ್ಕೊಂಡು ಬಚ್ಚಿಟ್ಕೊಂಡು ಅಳ್ತಾ ಇದೆಯಾ? ನನ್ಗೆ ಅಡುಗೆ ಮಾಡಕ್ ಬರಲ್ಲ, ತಿನ್ನಕಷ್ಟೇ ಬರುತ್ತೆ. ಯಾವ ಸಿನಿಮಾ ಡೈರೆಕ್ಟ್ರಯ್ಯ ನೀನು? ಅಡುಗೆ ಮಾಡೋದೇ ಹೇಳ್ಕೊಟ್ಟಿಲ್ಲ. ಅದಲ್ಲ, ನಾನು ಹೇಳ್ಕೊಡ್ಲಿಲ್ಲ, ನಂದೇ ತಪ್ಪು. ಏನು ಮಾಡೋದು? ಆಯ್ತು ಬಮ್ಮ, ಇವಾಗ ಹೇಳ್ಕೊಡ್ತೀನಿ. ಫ್ರೆಶ್ ಆಗಿ ಲೆಸನ್ಸ್ ಎಲ್ಲ ಹೊಸದಾಗಿ ಹೇಳ್ಕೊಡ್ತೀನಿ ಬಾ. ನಿನಗೆ ಈ ಈರುಳ್ಳಿ ಎಲ್ಲ ಕೊಡ್ತೀನಿ, ಚೆನ್ನಾಗಿ ಕುಯ್ ನೋಡೋಣ. ಹೆಂಗೆ ಕುಯ್ತೀಯಾ? ಆದ್ರೆ ಈರುಳ್ಳಿ ಕುಯ್ದ್ರೆ ಕಣ್ಣಲ್ಲಿ ನೀರು ಬರುತ್ತಲ್ವಾ? ನೀರು
ಕಣ್ಣಲ್ಲಿ ಬರುತ್ತೆ, ಆದ್ರೆ ಈರುಳ್ಳಿ ಕುಯ್ಲಿಲ್ಲ ಅಂತಂದ್ರೆ ಐಟಮ್ ಹೆಂಗ್ ತಿನ್ನೋದು? ಈರುಳ್ಳಿ ಬೇಕೇ ಬೇಕಲ್ವಾ? ಅದಕ್ಕೆ ಕುಯ್ ನೋಡೋಣ ಹೆಂಗ್ ಕುಯ್ತಿ ಅಂತ. ಒಂದ್ ಕೆಲ್ಸ ಮಾಡು, ಈರುಳ್ಳಿ ನೀನ್ ಕುಯ್ಯಿ, ನಾನ್ ಸೌತೆಕಾಯಿ ಕುಯ್ತೀನಿ. ಅಲ್ಲಮ್ಮ, ಎಲ್ಲ ಕೆಲಸ ನಾನ್ ಮಾಡಿದ್ರೆ ಸ್ಕೋರ್ ಯಾರಿಗ್ ಬೇಕಾಗಿರೋದು? ನನಗ ನಿನಗ? ನನಗೆ. ಮತ್ತೆ ಕುಯ್ ನೋಡೋಣ. ಸ್ಕೋರ್ ಇಂಪಾರ್ಟೆಂಟು. ಅದಕ್ಕೆ ಕುಯ್, ಈರುಳ್ಳಿ ಕುಯ್ ನೋಡೋಣ ಹೆಂಗ್ ಕುಯ್ತಿ ಅಂತ. ಭಸ್ಮ ಮಾಡ್ಬಿಡ್ತೀನಿ ದಾಕ್ಷಾಯಣಿ. ನನಗೆ ಗೊತ್ತಿರೋ ಅಗ್ನಿಕೇಚರ ವಿದ್ಯೆ ಉಪಯೋಗಿಸಿ ಅವಳನ್ನ ಬೂದಿ ಮಾಡ್ಬಿಡ್ತೀನಿ. ಕೃಷ್ಣೆ, ಕೋಪ ಬಂದಾಗ ಈ ವಿದ್ಯೆನ ಪ್ರಯೋಗ ಮಾಡೋದಲ್ಲ. ನಾವು ಸೋಲನ್ನ ಕಂಡಾಗ ಮಾತ್ರ ಈ ವಿದ್ಯೆನ ಪ್ರಯೋಗ ಮಾಡಬೇಕು. ಸೋಲು ಬಂದಾಗಿದೆಯಲ್ಲ, ಕ್ಲಾಟ ನೋಡ್ಕೊಂಡು ಕಾಯ್ಕೊಂಡು ಕೂತಿರ್ಬೇಕಾ? ನನಗೆ ಬರ್ತಿರೋ ಕೋಪಕ್ಕೆ ಎಲ್ರೂ ಎಲ್ಲವನ್ನು ಸುಟ್ಟು ಭಸ್ಮ ಮಾಡ್ಬಿಡ್ಬೇಕು ಅಂತ ಅನಿಸ್ತಾ ಇದೆ. ಇದೇ ಕೋಪ ಬೇಡ. ನೀನು ಉದ್ವೇಗಕ್ಕೆ ಒಳಗಾಗ್ಬೇಡ. ನೀ ವರ್ತನೆನ ಮನೆಯವ್ರು ಯಾರಾದ್ರೂ ನೋಡಿದ್ರೆ ಅವ್ರ ದೃಷ್ಟಿಲಿ ನೀನು ಕೆಟ್ಟವಳಾಗ್ತೀಯ. ಒಂದು ಮನೆ ತನ್ನ ಸೊಸೆಯಲ್ಲಿ ಬಯಸೋದು ತಂಗಾಳಿನೇ ಹೊರತು ಉರಿಯೋ ಬೆಂಕಿನಲ್ಲ. ತಾಳ್ಮೆ ತಗೋ ಕೃಷ್ಣೆ. ದಿಗ್ವಿಜಯ್ ಏನೋ ಪ್ರಯತ್ನ ಮಾಡ್ತಿದ್ದಂತಾನೆ. ಪ್ರಯೋಗ? ಏನ್ ಪ್ರಯೋಗ? ಇಲ್ಲಿ ಯಾರ್ಯಾರ ಕೋಣೆ ಎಲ್ಲೆಲ್ಲಿದೆ ಅಂತ ಕಂಡುಹಿಡಿಯೋದಾ? ಅಥವಾ ಅವಳ ಕೈಯಿಂದ ಅಡ್ಗೆ ಮಾಡ್ಸೋದಾ? ಇಲ್ಲೇನು ಪಾಕಶಾಸ್ತ್ರ ಸ್ಪರ್ಧೆ ನಡೀತಾ ಇದೆಯಾ? ಕೆಲವು ಸಲ ಚಿಕ್ಕ ಚಿಕ್ಕ ಪ್ರಯತ್ನನೇ ದೊಡ್ಡ ದೊಡ್ಡ ಫಲಿತಾಂಶನ ಕೊಟ್ಬಿಡುತ್ತೆ ಕೃಷ್ಣೆ. ದಿಗ್ವಿಜಯ ಮಹಾನ್ ಬುದ್ಧಿವಂತ. ಸಾಯೋ ಕಾಲದಲ್ಲಿ ನಮ್ಮ ಮಾತನ್ನ ಕೇಳಿ ಅವನ ರೂಪನ ಬಿಟ್ಟು ಅವ್ರ ತಮ್ಮನ ರೂಪನ ಪಡ್ಕೊಂಡಿದ್ದ ಚತುರ ಅವನು. ಹೇಗಾದ್ರೂ ಮಾಡಿ ಅವಳು ಎಲ್ಲಿದ್ದಾಳೆ ಅಂತ ಇವನು ತಿಳ್ಕೊಂಡು ಬರ್ತಾನೆ. ನೀನ್ ಧೈರ್ಯವಾಗಿರು ಕೃಷ್ಣೆ. ನೀನ್ ಕೋಪ ಮಾಡ್ಕೊಳ್ದೆ ತಾಳ್ಮೆಯಿಂದ ಇರು. ನಿನ್ ಮೇಲೆ ಒಂದೇ ಒಂಚೂರು ಅನುಮಾನ ಬಂದ್ರು ಈ ಮನೆಗೆ ಸೊಸೆ ಆಗೋದಕ್ಕೆ ಸೂಕ್ತಳಲ್ಲ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗೇನಾದ್ರೂ ಆದ್ರೆ ಅವ್ರಿಗೆ ಕೆಟ್ಟ ಸಾವು ಬರುತ್ತೆ. ಎಲ್ರೂ ಸಾಯಿಸಿ ಅವನನ್ನ ಉಳಿಸಿದ್ರೆ ಅವನಿನ್ನ ಮದ್ವೆ ಆಗ್ತಾನೆ ಅಂತ ಅಂದ್ಕೊಂಡಿದ್ಯಾ? ಆ ಹುಡ್ಗನು ನಿನ್ನನ್ನ ಮೆಚ್ಕೋಬೇಕು ಅಂದ್ರೆ ನಿನಗೆ ಸ್ವಲ್ಪ ತಾಳ್ಮೆ ಇರಬೇಕು ಕೃಷ್ಣೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋ. ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಆಯ್ತು. ಏನಿದು ಸಿಪ್ಪೆ ಎಲ್ಲ ಹಂಗೆ ಇದೆ, ಯಾರಾದ್ರೂ ಹಂಗ್ ಕುಯ್ತಾರ? ಮಟನ್ಗೂ ಹಿಂಗ್ ಕುಯ್ಯೋದಿಲ್ಲ. ಮತ್ತೆ ಏನಮ್ಮ ನೀನು ಈರುಳ್ಳಿ ಕುಯ್ಯೋದಕ್ಕೂ ಗೊತ್ತಿಲ್ವಾ? ನೋಡಮ್ಮ, ಫಸ್ಟು ಸಿಪ್ಪೆ ಎಲ್ಲ ಬಿಚ್ಚಿ ನೀಟಾಗಿ ಸೈಡ್ಗೆ ಇಟ್ಟು ಅದನ್ನ ಸಣ್ಣ ಸಣ್ಣದಾಗಿ ಹೆಚ್ಚಬೇಕು, ಆಯ್ತಾ? ಸರಿ, ಚಿಕ್ಕದಾಗಿ ಕಟ್ ಮಾಡ್ತೀನಿ. ವೆರಿ ಗುಡ್ ವೆರಿ ಗುಡ್. ಆಮೇಲೆ ಈ ಸಾಂಬಾರೆಲ್ಲ ಮಾಡೋದಕ್ಕೆ ರುಬ್ಬೋ ಕಲ್ ಬೇಕಲ್ಲ, ಎಲ್ಲಿದೆ? ಓಹ್, ನಮ್ಮನೇಲಿ ರುಬ್ಬೋಕೋಲಿಲ್ಲ, ಮಿಕ್ಸಿ ಇದೆ. ಓಕೆ, ಅಲ್ಲಿ ಶೆಲ್ಫಲ್ಲಿ ಇದೆ. ಓ, ಮಿಕ್ಸಿ ಇದೆಯಾ? ಹಂಗಾದ್ರೆ ನೀನೇ ಹೆಲ್ಪ್ ಮಾಡ್ಬಿಡು. ಹಲೋ, ಇಲ್ಲಿ ನಿಂತ್ಕೊಂಡು ನಾನು ಹೆಲ್ಪ್ ಮಾಡ್ತಾ ಇದ್ರೆ ಯಾರಾದ್ರೂ ನೋಡಿದ್ರೆ ಡೌಟ್ ಬರಲ್ವಾ ನಿಂಗೇನು ಬರೋದಿಲ್ಲ ಅಂತ? ಮತ್ತೇನ್ ಮಾಡೋದು? ನನಗೆ ಏನ್ ಅಡ್ಗೆ ಮಾಡ್ಬೇಕು ಅಂತಾನೆ ಗೊತ್ತಿಲ್ವಲ್ಲ. ಅದಕ್ಕೆಲ್ಲ ರೆಸಿಪಿ ಹೇಳ್ಕೊಡ್ಬೇಕು. ಹಾ, ಒಂದ್ ಕೆಲ್ಸ ಮಾಡು, ಬ್ಲೂಟೂತ್ ಅದೇ ಕಿವಿಗೆ ಹಾಕೊಂಡು ಕೇಳಿಸ್ಕೊತಾರಲ್ಲ, ನಾನು ಅದನ್ನ ಹಾಕೊಂಡು ಕೇಳಿಸ್ಕೊತಾ ಇರ್ತೀನಿ. ನೀನ್ ಎಲ್ಲಾದ್ರೂ ಕೂತ್ಕೊಂಡು ರೆಸಿಪಿ ಹೇಳ್ತಾರೆ. ಓಹೋ, ನಮ್ಗೆ ಇದೆಲ್ಲ ಗೊತ್ತಿದ್ಯೋ? ಮತ್ಯಾರ್ ನಾನು? ಶೈಲು ಅಮ್ಮ. ಸರಿ ಆಯ್ತು, ಇಲ್ಲೇ ಇರು, ನಾನು ಹೋಗಿ ಬ್ಲೂಟೂತ್ ತಗೊಂಡ್ಬರ್ತೀನಿ. ಓಕೆ, ಎಸ್, ತಗೋ ಹಾಕೋಕಿವಿ. ಓಕೆನಾ? ಇದನ್ನಿಲ್ಲೇ ಸೊಪ್ಪು ಮಧ್ಯೆ ಇಟ್ಟಿರ್ತೀನಿ. ಏನಾದ್ರು ಬೇಕಾಯ್ತು ಅಂದ್ರೆ ಇನ್ನೊಂದು ಹಾಕೋ. ನಾನು ನಿನಗೆ ಫೋನ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಈಗ ಹೋಗಯ್ಯ. ಆಯ್ತು. ಇವಾಗ ಸಾಸಿವೆ ಜೀರಿಗೆ ಎಲ್ಲ ಸ್ವಲ್ಪ ಸೌಂಡ್ ಆದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬೇಕು. ಬೇಳೆ ಗೊತ್ತಾ ಎಲ್ಲಿದೆ ಅಂತ? ಶೆಲ್ಫಲ್ಲಿ ಲೆಫ್ಟ್ ಸೈಡ್. ಅದು ಹಾಕ್ತಿದ್ದಾಗಿ ಟೊಮೆಟೊ ಇದೆಯಾ?